ಎಷ್ಟು ಬಿಸಿಲಿದೆ ಹೊರಗಡೆ, ಬಟ್ ಈ ಮನೆ ಒಳಗಡೆ, ಈ ಒಂದು ಮ್ಯೂಸಿಯಂ ಒಳಗಡೆ ಬತ್ತಿದಂಗೆ ತಣ್ಣಗೆ ಆಗ್ತಿದೆ. ವಾವ್ ವಾವ್, ಏನು ಸೂಪರ್ ಆಗಿದೆ. ಈವನ್ ಫ್ಲೋರ್ ಸಮೇತ ಮರದಲ್ಲೇ ಮಾಡಿದ್ದಾರೆ. ಫರ್ಗೆಟ್ ಅಬೌಟ್ ರೂಫ್, ಫ್ಲೋರ್ಸ್ ಆಲ್ಸೋ ವುಡನ್. ಯಪ್ಪ ಸೂಪರ್ ಆಗಿದೆ. ವಾವ್, ಸೋ ನೈಸ್. ಬಾಗಿಲು ನೋಡಿ ಎಷ್ಟು ಹೈಟ್ ಇದೆ ಅಂತ, ಎಷ್ಟು ಉದ್ದ ಇದೆ ಅಂತ ಗೊತ್ತಾಗುತ್ತೆ. ಗೊತ್ತಾ, ಮೊಬೈಲಿ ಜಸ್ಟ್ ನಿಂತ್ಕೊಂಡು ಕಂಪ್ಯಾರಿಸನ್ಗೋಸ್ಕರ ಎಷ್ಟು ಹೈಟು ಮತ್ತು ಎಷ್ಟು ಬಿಡ್ತಿದೆ ಅಂತ ನೋಡಿ ಆ ಬಾಗಿಲು. ಒಬ್ಬ ಸಿ ಲುಕ್ ಎಟ್ ಇಟ್. ಅವನು ಆಲ್ಮೋಸ್ಟ್ ಒಂದು ಎಷ್ಟು ಫಿಟ್ ಇದೆಯೇನಪ್ಪ? 5.8 ಇದ್ದಾನೆ. ಅವನೇ ನೋಡಿ ಅರ್ಧ ಬರ್ತಿದ್ದಾನೆ, ಮುಕ್ಕಾಲು ಬರ್ತಿದ್ದಾನೆ ಅಷ್ಟೇ. ಸಚ್ ಅ ಬಿಗ್ ಡೋರ್, ಎಲ್ಲೂ ಕಾಣಕ್ಕೆ ಸಿಗಲ್ಲ ಈ ಥರ ಎಲ್ಲ ಆ್ಯಂಟಿಕ್ ವಸ್ತುಗಳು, ವಿಂಟೇಜ್, ನೈಸ್, ಸೂಪರ್ ಆಗಿದ್ದಾವೆ ಎಲ್ಲ. ಎಲ್ಲ ಹಳೆಯ ಕಾಲದ ತಿಜೋರಿಗಳು, ಎಲ್ಲ ಮರದಲ್ಲಿ ಮಾಡೋದು. ಇದು ಯಾವುದೋ ಮೆಟಾಲಿಕ್ ವಸ್ತುಗಳು, ಇವಾಗೆಲ್ಲ ನೋಡೋಕ್ಕೆ ಸಿಗೋದೇ ಇಲ್ಲ ಈ ಥರದ್ದವುಗಳು. ಓ ಮೈ ಗಾಡ್, ಇದು ಹಳೆಯ ಕಾಲದ ಮಿರರು. ಇದು ನೋಡಿ ನಿಮ್ಗೇನಂದು ಗೊತ್ತಾಗಬಹುದು. ಸೋ ನೈಸ್. ಗ್ಲಾಸ್ ಫ್ರಾಜೈಲ್ ಐಟಮ್ಸ್ಗಳಿವೆಲ್ಲ ಎಷ್ಟು ದೊಡ್ಡದಿದೆ. ಓ ಮೈ ಗಾಡ್. ಗೊತ್ತಾಗಿರಲ್ಲ ನೀವು. ಇವೆಲ್ಲ ಸ್ವಾರ್ಡು, ಶೀಲ್ಡ್ಗಳು, ಆ್ಯರೋಸು ಎಲ್ಲ ಇದೆ ಇಲ್ಲಿ. ಇದು ನೋಡಿ ಹಳೆ ಕಾಲದಂತಹ ತಿಜೋರಿಗಳು. ಮೇ ಬಿ ಆ ಕಾಲದಲ್ಲಿ ಗೋಲ್ಡ್ಸು, ರೇಷ್ಮೆ ಸೀರೆಗಳು ಮತ್ತು ಬೇರೆ ಬೇರೆ ಥರದ ಇಂಪಾರ್ಟೆಂಟ್ ಮತ್ತು ಕಾಸ್ಟ್ಲಿ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ಬಳಸಿದಂತಹದ್ದು. ಮತ್ತು ಡಾಕ್ಯುಮೆಂಟ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಬಳಸಿದಂತಹ ಪೆಟ್ಟಿಗೆಗಳಿವೆಲ್ಲ. ಡೈನಿಂಗ್ ಟೇಬಲ್ ಅನಿಸುತ್ತೆ ಇದು ಮೋಸ್ಟ್ಲಿ. ಆ ಒಂದು ಬೈಕ್ಸ್ ನೋಡಿ ಎಷ್ಟು ಸಖತ್ತಾಗಿದೆ. ಮಾಡಲ್ ಎಷ್ಟು ಚೆನ್ನಾಗಿ ನೋಡಿದ್ದು ಮಾಡಲು. ವಾವ್, ಬ್ಯೂಟಿಫುಲ್ ಪೇಂಟಿಂಗ್ಸ್. ಇದು ಒಂದಕ್ಕಿಂತ ಒಂದು ಇಂಟ್ರಿಗ್ವಿಂಗ್ ಆಗಿದೆ ಪೇಂಟಿಂಗ್ಸ್. ಒಂದಕ್ಕಿಂತ ಒಂದು ಕಣ್ಣಿಗೆ ರಾಚೋ ಥರ ಇದೆ ಪೇಂಟಿಂಗ್ಸು. ಬ್ಯೂಟಿಫುಲ್. ಮೈ ಗುಡ್ನೆಸ್, ಭಯಂಕರವಾಗಿದೆ.
ಇದನ್ನು ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತಿದೆ ಗೊತ್ತಾಗ್ತಿದೆಯಾ? ಕಾಂತಾರ ಫೀಲ್ ಬರ್ತಾ ಇಲ್ವಾ ಈ ಪೇಂಟಿಂಗು? ಅದೇ ನೋಡಿದೆ ರಾಯಲ್ಸೀನ ಪರಾಕೆಲ್ಲ ಎಸ್ ಸಿ ಮಾಡಿದ್ರು ಈ ಥರ ಡಿವೈಡ್ಗಳಾಗ್ಬಿಟ್ಟು ಕಲ್ಲಿನ ಶಾಸನ ಇದು. ವಾಟ್ ಅ ಮಿರರ್. ಬೆಡ್ರೂಮ್ಗಳಲ್ಲಿ ನಮ್ಮ ಮನೆಗಳು ಈ ಥರದೊಂದು ಮಿರರ್ ಇದ್ದರೆ ಹೋಯ್ತು, ಸಕಲಾಗಿರುತ್ತೆ. ನಾನು ಕೇಳಕ್ಕೆ ಬ್ಯಾಚುಲರ್ ನೀವಿಬ್ರು ಹುಷಾರಾಗಿ ಇಳಿಬೇಕು. ಹಾಯೇನು ಹಂಗೆ ನೀನು ವಿಡಿಯೋ ಮಾಡ್ತೀನಿ ಹಾಯೇನು. ಪೇಂಟಿಂಗ್. ಒಬ್ಬ ಮೀನುಗಾರ ಸಮುದ್ರಕ್ಕೆ ಬಾಲೆ ಬೀಸ್ತಾ ಇರುವಂತಹ ಒಂದು ಪೇಂಟಿಂಗ್ ಇದು. ಅದ್ಭುತವಾಗಿದೆ. ಜಿನಾಲಜಿ ಆಫ್ ಅರಕ್ಕಲ್ ಫ್ಯಾಮಿಲಿ. ಎಂಟೈರ್ ಅರಕ್ಕಲ್ ಅರಮನೆ ನೋಡಿ ಇಲ್ಲಿ ಪೇಂಟಿಂಗ್ ಅಲ್ಲಿ ಇದೆ. ದೇವಸ್ಥಾನ ನಾವೀಗ ಇಲ್ಲಿಂದ ನೋಡ್ತಾ ಇದ್ದೀವಿ. ಫೋರ್ಟ್ ಐತೆ. ಓಕೆ, ಇವತ್ತುವರೆಗೂ ಈ ಭವ್ಯವಾದ ಮ್ಯೂಸಿಯಂ ಅಥವಾ ಅರಮನೆ ಒಳಗಿದ್ವಿ. ಒಂಚೂರು ಶೆಕೆ ಆಗ್ತಿರ್ಲಿಲ್ಲ. ಹೊರಗಡೆ ಬಂದ್ವಿ ನೋಡಿ ಎಷ್ಟು ಬಿಸಿಲು ಅನ್ನಿಸ್ತಿದೆ ಅಂದರೆ. ಅರಕ್ಕಲ್ ಮ್ಯೂಸಿಯಂ ಸೂಪರ್.